ಫ್ರೆಂಡ್ಸ್, ಇವತ್ತು 25ರಿಂದ 30 ರೂಪಾಯಿ ಪ್ರೈಸ್ ರೇಂಜ್ನಲ್ಲಿ ಆಲ್ಮೋಸ್ಟ್ ಸ್ಮಾರ್ಟ್ ಫೋನ್ ಕಾಂಪಿಟೇಷನ್ ತುಂಬಾ ಜಾಸ್ತಿ ಆಗಿದೆ. ಆಲ್ಮೋಸ್ಟ್ ಪ್ರತಿ ಬ್ರ್ಯಾಂಡ್ನವರು ಪವರ್ಫುಲ್ ಫೋನ್ಸ್ನ ಲಾಂಚ್ ಮಾಡಿದ್ದಾರೆ. ಆದರೆ ಕೆಲವೊಮ್ಮೆ ಮಾತ್ರ ಒಂದು ಫೋನ್ ಲಾಂಚ್ ಆಗುತ್ತೆ. ಅದು ಸಿಂಪಲ್ ಅಪ್ಗ್ರೇಡ್ ಅಲ್ಲ, ಸೆಗ್ಮೆಂಟ್ಗೆ ಚಾಲೆಂಜ್ ಕೊಡೋ ಫೋನ್ ಆಗಿರುತ್ತೆ. ಅದೇ ರೀತಿ ಈಗ ಮೋಟೋರೋಲಾ 870 ಫ್ಯೂಷನ್ನ ಇಂಡಿಯಾದಲ್ಲಿ ಲಾಂಚ್ ಮಾಡಿದ್ದಾರೆ. ಮೋಟೋರೋಲಾ ಈಗ ಕ್ಲೀನ್ ಸಾಫ್ಟ್ವೇರ್, ಪ್ರೀಮಿಯಂ ಡಿಸೈನ್, ಬ್ಯಾಲೆನ್ಸ್ ಪರ್ಫಾರ್ಮೆನ್ಸ್ ಕೊಡೋ ಫೋನ್ಸ್ಗೆ ಫೇಮಸ್ ಆಗಿರುತ್ತೆ. ಆದರೆ ಇಂಪಾರ್ಟೆಂಟ್ ಕ್ವಶನ್ ಏನಂದ್ರೆ, ಈಗ 870 ಫ್ಯೂಷನ್ 25,000 ರೂಪಾಯಿ ರೇಂಜ್ನಲ್ಲಿ ನಿಜವಾಗ್ಲೂ ವ್ಯಾಲ್ಯೂ ಫಾರ್ ಮನಿ ಕೊಡುತ್ತಾ? ಡಿಸೈನ್ ಹೇಗಿದೆ, ಕ್ಯಾಮ್ರಾ ಪರ್ಫಾರ್ಮೆನ್ಸ್ ಹೇಗಿದೆ, ಬ್ಯಾಟ್ರಿ ಲೈಫ್ ಸ್ಟ್ರಾಂಗ್ ಕೊಡುತ್ತಾ? ಎಲ್ಲ ಕ್ವಶನ್ಗೆ ಆನ್ಸರ್ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಮಾತಾಡೋಣ. ಹಾಯ್, ನಾನು ನಿಮ್ಮ ರವಿಕುಮಾರ್ ಫ್ರಮ್ ಟೆಕ್ ಪ್ರೋ ಕನ್ನಡ. ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಶನ್ ಆನ್ ಮಾಡಿ. ಬನ್ನಿ ಈ ಫೋನ್ನ ಅನ್ಬಾಕ್ಸಿಂಗ್ ಮಾಡೋಣ. ಈ ಫೋನ್ನ ಕಲರ್ ಬಂದು ಬ್ಲೂ ಸ್ಟಫ್. ಬಾಕ್ಸ್ ಓಪನ್ ಮಾಡ್ತಾ ಇದ್ದಂಗೆ ನಮ್ಗೆ ಇನ್ನೊಂದು ಬಾಕ್ಸ್ ಸಿಗ್ತಾ ಇದೆ. ಅದು ಓಪನ್ ಮಾಡ್ತಿದ್ದಂಗೆ ನಮಗೆ ಸಿಮ್ ಎಜೆಕ್ಟರ್ ಟೂಲ್, ಡಾಕ್ಯುಮೆಂಟೇಶನ್, ಬ್ಯೂಟಿಫುಲ್ ಆಗಿದೆ, ಲೆದರ್ ಫಿನಿಶಿಂಗ್ ಇದೆ, ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ಈ ತರ ಫಸ್ಟ್ ಟೈಮ್ ಅನ್ಸುತ್ತೆ ಈ ತರ ಡಿಸೈನ್ ಕೊಟ್ಟಿರೋದು. ಮೋಟೋರೋಲಾ ಲೋಗೋನು ತುಂಬಾ ಚೆನ್ನಾಗಿದೆ. ಈ ಫೋನ್ ಮಾತ್ರ ನಂಗೆ ತುಂಬಾ ಇಷ್ಟ ಕಾಣ್ತಾ ಇದೆ. 68 ವಾಟ್ಸ್ ಅಡಾಪ್ಟರ್ ಕೊಟ್ಟಿದ್ದಾರೆ, B2C ಕೇಬಲ್ ಕೊಟ್ಟಿದ್ದಾರೆ. ಈಗ ಮೋಟೋರೋದಲ್ಲಿ ಬ್ಯಾಕ್ ಕೇಸ್ ಬರಲ್ಲ, ಇದಕ್ಕೆ ಸ್ಕ್ರೀನ್ ಗಾರ್ಡ್ ಕೂಡ ಬರಲ್ಲ, ಇವೆರಡು ಎಕ್ಸ್ಟ್ರಾ ಹಾಕ್ಸ್ಕೊಳ್ಬೇಕು. ಈಗ ಇದರ ಡಿಸೈನ್ ಬಗ್ಗೆ ಮಾತಾಡೋದಾದ್ರೆ, ಮೋಟೋರೋಲಾ ಫೋನ್ಸ್ ಯಾವಾಗಲೂ ಪ್ರೀಮಿಯಂ ಡಿಸೈನ್ಗೆ ಫೇಮಸ್ ಆಗಿದೆ. ಅದೇ ಫೀಲ್ ಈ ಫೋನಲ್ಲೂ ಸಿಗ್ತಾ ಇದೆ. ಮೋಟೋರೋಲಾ 870 ಫ್ಯೂಷನ್ನಲ್ಲಿ ಕರ್ಡ್ ಡಿಸೈನ್ ಸಿಗ್ತಾ ಇದೆ. ಅಂದರೆ ಫ್ರಂಟ್ ಮತ್ತು ಬ್ಯಾಕ್ ಎರಡೂ ಡಿಸೈನ್ ಕರ್ಡ್ ಆಗಿರುತ್ತೆ. ಇದರಿಂದ ಈ ಫೋನ್ ನೋಡೋದಕ್ಕೆ ಫ್ಲಾಗ್ಶಿಪ್ ಲೆವೆಲ್ ಫೀಲ್ ಕೊಡ್ತಾ ಇದೆ. ಇನ್ನು ಈ ಫೋನ್ನ ಥಿಕ್ನೆಸ್ ಕೇವಲ 7.9 mm ಆಗಿದೆ ಮತ್ತು ವೆಯ್ಟ್ 193 ಗ್ರಾಮ್ಸ್ ವೆಯ್ಟ್ ಇದೆ. ಅಂದರೆ ಹೋಲ್ಡ್ ಮಾಡಿದಾಗ ಹೆವಿ ಫೀಲ್ ಆಗಲ್ಲ, ಲೈಟ್ ವೆಯ್ಟ್ ಫೀಲ್ ಕೊಡುತ್ತೆ. ಇದರ ಇನ್ ಹ್ಯಾಂಡ್ ಫೀಲ್ ತುಂಬ ಕಂಫರ್ಟಬಲ್ ಆಗಿದೆ. ಬಿಲ್ಡ್ ಕ್ವಾಲಿಟಿ ಕೂಡ ತುಂಬ ಸ್ಟ್ರಾಂಗ್ ಇದೆ. ಇದರಲ್ಲಿ ಕಾರ್ನಿಂಗ್ ಗೊರಿಲ್ಲಾ ಗ್ಲಾಸ್ 7A ಪ್ರೊಟೆಕ್ಷನ್ ಕೂಡ ಸಿಗ್ತಾ ಇದೆ. ಇದರ ಜೊತೆಗೆ IP68 IP69 ರೇಟಿಂಗ್ ಸಿಗ್ತಾ ಇದೆ. ಅಂದರೆ ನೀರಲ್ಲಿ ಬಿದ್ದರೆ ಡಸ್ಟ್ ಪ್ರೊಟೆಕ್ಷನ್ ಇಂದ ಕಾಪಾಡುತ್ತೆ. ಇದು ಇಷ್ಟೇ ಅಲ್ಲ, ಇದರಲ್ಲಿ ಮಿಲಿಟರಿ ಗ್ರೇಡ್ ಸರ್ಟಿಫಿಕೇಶನ್ ಕೂಡ ಸಿಗ್ತಾ ಇದೆ. ಅಂದರೆ ರಗಡ್ ಯೂಸೇಜ್ಗೂ ಈ ಫೋನ್ ಸ್ಟ್ರಾಂಗ್ ಆಗಿದೆ. ಇನ್ನು ಈ ಪ್ರೈಸ್ ರೇಂಜ್ನಲ್ಲಿ ಇಷ್ಟೊಂದು ಸ್ಟ್ರಾಂಗ್ ಬಿಲ್ಡ್ ಕ್ವಾಲಿಟಿ ಸಿಗೋದು ತುಂಬ ದೊಡ್ಡ ಪ್ಲಸ್ ಪಾಯಿಂಟ್ ಆಗಿದೆ. ಇನ್ನು ಈ ಫೋನ್ನ ಕೆಳಗಡೆ ಚಾರ್ಜಿಂಗ್ ಪೋರ್ಟ್ ಇದೆ, ಸಿಮ್ ಕಾರ್ಡ್ ಸ್ಲಾಟ್ ಇದೆ, ಮೈಕ್ರೋಫೋನ್ ಇದೆ, ಸ್ಪೀಕರ್ ಇದೆ. ಇನ್ನು ರೈಟ್ ಹ್ಯಾಂಡ್ ಸೈಡ್ನಲ್ಲಿ ಪವರ್ ಬಟನ್ ಮತ್ತು ವಾಲ್ಯೂಮ್ ಅಪ್ ಆ್ಯಂಡ್ ಡೌನ್ ಬಟನ್ ಸಿಗ್ತಾ ಇದೆ. ಇನ್ನು ಈ ಫೋನಲ್ಲಿ ಡ್ಯೂಯಲ್ ಸ್ಟೀರಿಯೋ ಸ್ಪೀಕರ್ ಸಿಗ್ತಾ ಇದೆ. ಸೌಂಡ್ ಕ್ವಾಲಿಟಿ ಲೌಡ್ ಆ್ಯಂಡ್ ಕ್ಲಿಯರ್ ಆಗಿ ಕೇಳುತ್ತೆ. ಮೂವೀಸ್ ನೋಡೋದಕ್ಕೆ, ಗೇಮಿಂಗ್ಸ್ ಮಾಡೋದಕ್ಕೆ ಎಕ್ಸ್ಪೀರಿಯನ್ಸ್ ಚೆನ್ನಾಗಿರುತ್ತೆ. ಇನ್ನು ಇದರ ಡಿಸ್ಪ್ಲೇ ಬಗ್ಗೆ ಮಾತಾಡೋಣ. ಇದರಲ್ಲಿ 6.78 ಇಂಚಸ್ ಕರ್ಡ್ ಅಮೋ LED ಡಿಸ್ಪ್ಲೇ ಸಿಗ್ತಾ ಇದೆ. ಇದು ಬಿಗ್ಗೆಸ್ಟ್ ಹೈಲೈಟ್ ಏನಂದರೆ, ಇದರಲ್ಲಿ 144 Hz ರಿಫ್ರೆಶ್ ರೇಟ್ ಸಿಗ್ತಾ ಇದೆ. ಆದರೆ ಸ್ಕ್ರೋಲಿಂಗ್, ಆನಿಮೇಷನ್, ಗೇಮಿಂಗ್ ಎಲ್ಲವೂ ಸೂಪರ್ ಸ್ಮೂತ್ ಫೀಲ್ ಕೊಡುತ್ತೆ. ಅಮೋ LED ಪ್ಯಾನಲ್ ಇರೋದ್ರಿಂದ ಕಲರ್ಸ್ ವೀಡ್ ಆಗಿರುತ್ತೆ, ಡೀಪ್ ಬ್ಲ್ಯಾಕ್ ಚೆನ್ನಾಗಿ ಕಾಣುತ್ತೆ. ಕಂಟೆಂಟ್ ವ್ಯೂಯಿಂಗ್ ಎಕ್ಸ್ಪೀರಿಯನ್ಸ್ ತುಂಬ ಇಂಪ್ರೆಸಿವ್ ಆಗಿದೆ. ಇದರಲ್ಲಿ HDR ಕಂಟೆಂಟ್ ನೋಡೋದಾದರೆ ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ. ಕರ್ಡ್ ಡಿಸ್ಪ್ಲೇ ಇರೋದ್ರಿಂದ ವಿಡಿಯೋಸ್ ಫುಲ್ ಸ್ಕ್ರೀನಲ್ಲಿ ಪ್ಲೇ ಆಗುತ್ತೆ. ಬ್ಲೆಜರ್ಸ್ ಕೂಡ ತುಂಬ ತಿನ್ನಿದೆ. ಓವರ್ ಆಲ್ ಹೇಳೋದಾದರೆ ಈ ಪ್ರೈಸ್ ರೇಂಜ್ನಲ್ಲಿ ಡಿಸ್ಪ್ಲೇ ಕ್ವಾಲಿಟಿ ತುಂಬ ಪ್ರೀಮಿಯಂ ಫೀಲ್ ಕೊಡುತ್ತೆ. ಇನ್ನು ಇದರ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡೋದಾದರೆ, ಇದರಲ್ಲಿ ಸ್ನ್ಯಾಪ್ ಡ್ರ್ಯಾಗನ್ 7S Gen 4 ಪ್ರೊಸೆಸರ್ ಸಿಗ್ತಾ ಇದೆ. ಈ ಚಿಪ್ಸೆಟ್ ಡೈಲಿ ಯೂಸೇಜ್ಗೆ ತುಂಬ ಸ್ಮೂತ್ ಪರ್ಫಾರ್ಮೆನ್ಸ್ ಕೊಡುತ್ತೆ. ಆ್ಯಪ್ಸ್ ಓಪನಿಂಗ್, ಮಲ್ಟಿ ಟಾಸ್ಕಿಂಗ್, ಸೋಷಿಯಲ್ ಮೀಡಿಯಾ ಯೂಸೇಜ್ ಎಲ್ಲವೂ ಫಾಸ್ಟಾಗಿ ವರ್ಕ್ ಆಗುತ್ತೆ. ಇದರ ಜೊತೆಗೆ ಇದರಲ್ಲಿ LPDDR5X RAM ಮತ್ತು UFS 3.1 ಸ್ಟೋರೇಜ್ ಸಿಗ್ತಾ ಇದೆ. ಈ ಕಾಂಬಿನೇಷನ್ ಪರ್ಫಾರ್ಮೆನ್ಸ್ ಇನ್ನೂ ಫಾಸ್ಟ್ ಮಾಡುತ್ತೆ. ಮೋಟೋರೋಲಾ ಇದರಲ್ಲಿ 4473 mm² ವೇಪರ್ ಕೂಲಿಂಗ್ ಸಿಸ್ಟಮ್ ಕೂಡ ಕೊಟ್ಟಿದ್ದಾರೆ. ಇದರಿಂದ ಗೇಮ್ ಸಮಯದಲ್ಲಿ ಈ ಫೋನ್ ಜಾಸ್ತಿ ಹೀಟ್ ಆಗಲ್ಲ. ಇನ್ನು ಗೇಮಿಂಗ್ ಬಗ್ಗೆ ಹೇಳೋದಾದರೆ, BGMI, ಕಾಲ್ ಆಫ್ ಡ್ಯೂಟಿ, ಆಲ್ಫಾಬೆಟ್ ಥರ ಹೆವಿ ಗೇಮ್ಸ್ ಕೂಡ ಸ್ಮೂತಾಗಿ ಪ್ಲೇ ಆಗುತ್ತೆ. ಫ್ರೇಮ್ ಡ್ರಾಪ್ಸ್ ಅಥವಾ ಲ್ಯಾಗ್ ಇಶ್ಯೂಸ್ ತುಂಬ ಕಡಿಮೆ ಕಾಣುತ್ತೆ. ಕ್ಯಾಶುವಲ್ ಗೇಮಿಂಗ್ಸ್ ಮತ್ತು ಮೀಡಿಯಂ ಲೆವೆಲ್ ಗೇಮಿಂಗ್ಸ್ಗೆ ಈ ಫೋನ್ ಪರ್ಫೆಕ್ಟ್ ಆಗಿದೆ. ಇನ್ನು ಇದರ ಸಾಫ್ಟ್ವೇರ್ ಬಗ್ಗೆ ಮಾತಾಡೋದಾದರೆ, ಈ ಫೋನ್ ಮೋಟೋ ಅಲೋ UI ಮತ್ತು Android 16ನಲ್ಲಿ ಔಟ್ ಆಫ್ ದಿ ಬಾಕ್ಸ್ ಸಿಗ್ತಾ ಇದೆ. ಮೋಟೋರೋಲಾ UI ಬಿಗ್ಗೆಸ್ಟ್ ಅಡ್ವಾಂಟೇಜ್ ಏನಂದರೆ, ಕ್ಲೀನ್ ಸ್ಟಾಕ್ ಆಂಡ್ರಾಯ್ಡ್ ಎಕ್ಸ್ಪೀರಿಯನ್ಸ್ ಕೊಡ್ತಾ ಇದೆ. ಇದರಲ್ಲಿ ಅನ್ನೆಸರಿ ಬ್ಲಾಟ್ವೇರ್ ಆ್ಯಪ್ಸ್ ತುಂಬ ಕಡಿಮೆ ಬರುತ್ತೆ. ಇದನ್ನು ಅನ್ಇನ್ಸ್ಟಾಲ್ ಕೂಡ ಮಾಡ್ಬೋದು. ಈ US ಸ್ಮೂತಾಗಿ ವರ್ಕ್ ಆಗುತ್ತೆ. ಆನಿಮೇಷನ್ಸ್ ಕ್ಲೀನ್ ಆಗಿರುತ್ತೆ. ಮೋಟೋರೋಲಾ ಈ ಫೋನ್ಗೆ 3 ವರ್ಷ OS ಅಪ್ಡೇಟ್ ಮತ್ತು 5 ವರ್ಷ ಸೆಕ್ಯೂರಿಟಿ ಅಪ್ಡೇಟ್ ಕೊಡ್ತಾ ಇದ್ದಾರೆ. ಅಂದರೆ ಫ್ಯೂಚರ್ ಅಪ್ಡೇಟ್ ಕೂಡ ಸಿಗುತ್ತೆ. ಮೋಟೋರೋಲಾ ಗೆಸ್ಟರ್ ಕೂಡ ಇದರಲ್ಲಿ ಸಿಗ್ತಾ ಇದೆ. ಫ್ಲಾಶ್ ಲೈಟ್ಗೋಸ್ಕರ ಕ್ರಾಪ್ ಗೆಸ್ಟರ್ ಕೂಡ ಇದೆ. ಬನ್ನಿ ಇದನ್ನು ಟ್ರೈ ಮಾಡೋಣ. ಜಸ್ಟ್ ಆನ್ ಆಯಿತು, ಆಫ್ ಆಯಿತು.
ಕ್ಯಾಮ್ರಾಗೋಸ್ಕರ ಟ್ವಿಸ್ಟ್ ಕ್ಲಸ್ಟರ್ ಕೂಡ ಸಿಗ್ತದೆ, ಇದನ್ನು ಟ್ರೈ ಮಾಡೋಣ ಬನ್ನಿ. ಕ್ಯಾಮ್ರಾಗೋಸ್ಕರ ಟ್ವಿಸ್ಟ್ ಕ್ಲಸ್ಟರ್ ಕೂಡ ಇದರಲ್ಲಿ ಆಪ್ಷನ್ ಸಿಗ್ತಾ ಇದೆ. ಈ ಫ್ಯೂಚರ್ ಡೈಲಿ ಯೂಸೇಜ್ನಲ್ಲಿ ತುಂಬ ಕನ್ವೀನಿಯಂಟ್ ಆಗಿರುತ್ತೆ. ಈ ಫೋನ್ನ ತುಂಬ ಇಂಪಾರ್ಟೆನ್ಸ್ ಕ್ಯಾಮ್ರಾ ಬಗ್ಗೆ ಮಾತಾಡೋಣ. ಈ ಫೋನ್ನಲ್ಲಿ ಡ್ಯುಯಲ್ ಕ್ಯಾಮ್ರಾ ಸೆಟಪ್ ಸಿಗ್ತಾ ಇದೆ. 50 MP ಸೋನಿ LYT 710 ಮೇನ್ ಕ್ಯಾಮ್ರಾ ಸಿಗ್ತಾ ಇದೆ. ಈ ಸೆನ್ಸಾರ್ ಫೋಟೋಸ್ ತುಂಬ ಶಾರ್ಪಾಗಿ ಕ್ಯಾಪ್ಚರ್ ಮಾಡುತ್ತೆ. ಫೋಟೋಸಲ್ಲಿ ಡೀಟೇಲ್ಸ್ ಚೆನ್ನಾಗಿದೆ, ನ್ಯಾಚುರಲ್ ಕಲರ್ಸ್ ಬರುತ್ತೆ, ಡೈನಾಮಿಕ್ ರೇಂಜ್ ಚೆನ್ನಾಗಿದೆ. ಇದರ ಜೊತೆಗೆ 13 MP ಅಲ್ಟ್ರಾ ವೈಡ್ ಕ್ಯಾಮ್ರಾ ಇದೆ. ಲ್ಯಾಂಡ್ಸ್ಕೇಪ್ ಫೋಟೋಸ್ ತೆಗೆಯೋದಕ್ಕೆ ಇದು ಯೂಸ್ಫುಲ್ ಆಗಿದೆ. ಮತ್ತು 32 MP ಫ್ರಂಟ್ ಕ್ಯಾಮ್ರಾ ಸಿಗುತ್ತೆ. ಸೆಲ್ಫಿ ಫೋಟೋಸ್ ಶಾರ್ಪ್ ಆಗಿ ಬರುತ್ತೆ. ಸ್ಕಿನ್ ಟೋನ್ ನ್ಯಾಚುರಲ್ ಆಗಿದೆ. ಪೋರ್ಟ್ರೇಟ್ ಸೆಲ್ಫಿಯಲ್ಲೂ ಎಡ್ ಡಿಡಕ್ಷನ್ ಚೆನ್ನಾಗಿದೆ. ಬ್ಯಾಕ್ ಗ್ರೌಂಡ್ ಬ್ಲರ್ ಚೆನ್ನಾಗಿ ಕಾಣುತ್ತೆ. ಇನ್ನು ವಿಡಿಯೋ ರೆಕಾರ್ಡಿಂಗ್ ಕಡೆ ಬಂದರೆ ಇದ್ರ ಫ್ರಂಟ್ ಮತ್ತು ರೇರ್ ಕ್ಯಾಮ್ರಾಯಿಂದ 4K ವಿಡಿಯೋ ರೆಕಾರ್ಡಿಂಗ್ ಮಾಡ್ಬೋದು. ವಿಡಿಯೋ ಕ್ವಾಲಿಟಿ ಚೆನ್ನಾಗಿದೆ, ಸ್ಟೇಬಲ್ ಆಗಿ ಬರುತ್ತೆ ಮತ್ತು ಕಲರ್ಸ್ ನ್ಯಾಚುರಲ್ ಆಗಿ ಕಾಣುತ್ತೆ. ಈ ಫೋನ್ನ ಬಿಗ್ಗೆಸ್ಟ್ ಹೈಲೈಟ್ ಬ್ಯಾಟ್ರಿ ಬಗ್ಗೆ ಮಾತಾಡೋದಾದ್ರೆ ಈ ಫೋನಲ್ಲಿ 7000 mAh ಮ್ಯಾಸಿವ್ ಬ್ಯಾಟ್ರಿ ಸಿಗುತ್ತೆ. ಈ ಬ್ಯಾಟ್ರಿ ಈಸಿಯಾಗಿ 1.5 ದಿನ ಬ್ಯಾಟ್ರಿ ಬ್ಯಾಕಪ್ ಆರಾಮಾಗಿ ಕೊಡುತ್ತೆ. ಹೆವಿ ಯೂಸೇಜ್ ಮಾಡಿದ್ರು ಬ್ಯಾಟ್ರಿ ನಿಮ್ಗೆ ಟೆನ್ಷನ್ ಬೇಡ. ಇದು 68 ವಾಟ್ಸ್ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಮಾಡುತ್ತೆ. ಅಂದರೆ ಈ ಫೋನ್ ಫಾಸ್ಟಾಗಿ ಚಾರ್ಜ್ ಆಗುತ್ತೆ. ಲಾರ್ಜರ್ ಬ್ಯಾಟ್ರಿ, ಫಾಸ್ಟ್ ಚಾರ್ಜಿಂಗ್ ಕಾಂಬಿನೇಷನ್ ಈ ಫೋನಲ್ಲಿ ಬಿಗ್ಗೆಸ್ಟ್ ಅಡ್ವಾಂಟೇಜ್ ಆಗಿರುತ್ತೆ. ಇನ್ನು ಇದರ ಕನೆಕ್ಷನ್ ಕಡೆ ಬಂದರೆ ಇದರಲ್ಲಿ ಮಲ್ಟಿಪಲ್ 5G ಬ್ಯಾಂಡ್ ಸಿಗುತ್ತೆ, ವೈಫೈ 6E ಇದೆ, ಬ್ಲೂಟೂತ್ 5.4 ಸಿಗುತ್ತೆ, NFC ಸಪೋರ್ಟ್ ಕೂಡ ಇದೆ. ಅಗತ್ಯ ಇರುವ ಆಲ್ಮೋಸ್ಟ್ ಎಲ್ಲ ಕನೆಕ್ಟಿವಿಟಿ ಆಪ್ಷನ್ ಕೂಡ ಇದರಲ್ಲಿ ಸಿಗ್ತಾ ಇದೆ. ಈ ಫೋನ್ 8GB RAM 128GB ಸ್ಟೋರೇಜ್, 8GB RAM 256GB ಸ್ಟೋರೇಜ್ ಮತ್ತು 12GB RAM 256GB ಸ್ಟೋರೇಜ್ 3 ವೇರಿಯಂಟ್ನಲ್ಲಿ ಸಿಗ್ತಾ ಇದೆ. ಈ ಫೋನ್ 26,000 ರೂಪಾಯಿಂದ ಸ್ಟಾರ್ಟ್ ಆಗ್ತಾ ಇದೆ. ಇದಕ್ಕೆ ಬ್ಯಾಂಕ್ ಆಫರ್ಸ್ ಕೂಡ ಸಿಗ್ತಾ ಇದೆ. 2,000 ರೂಪಾಯಿ ಡಿಸ್ಕೌಂಟ್ ಸಿಗುತ್ತೆ. ಅಂದರೆ ಎಫೆಕ್ಟಿವ್ ಪ್ರೈಸ್ ಅರೌಂಡ್ 25,000 ರೂಪಾಯಿ ಆಗಿರ್ಬೋದು. ಈ ಪ್ರೈಸ್ ರೇಂಜ್ನಲ್ಲಿ ಇದು ಸ್ಟ್ರಾಂಗ್ ಕಾಂಪಿಟೇಟರ್ ಆಗಿರುತ್ತೆ. ಫ್ರೆಂಡ್ಸ್, ಓವರ್ ಆಲ್ ಹೇಳೋದಾದ್ರೆ ಈ ಮೋಟೋರೋಲಾ Edge 70 ಫ್ಯೂಷನ್ ಒಂದು ವೆಲ್ ಬ್ಯಾಲೆನ್ಸ್ ಸ್ಮಾರ್ಟ್ ಫೋನ್ ಆಗಿದೆ. ಈ ಫೋನಲ್ಲಿ ನಿಮಗೆ ಪ್ರೀಮಿಯಂ ಕ್ವಾಡ್ ಕಟ್ ಡಿಸ್ಪ್ಲೇ, ಕ್ಲೀನ್ ಆಂಡ್ರಾಯ್ಡ್ ಎಕ್ಸ್ಪೀರಿಯನ್ಸ್, ಬೆಸ್ಟ್ ಪರ್ಫಾರ್ಮೆನ್ಸ್, ಸಾಲಿಡ್ ಕ್ಯಾಮ್ರಾ, ಮ್ಯಾಸಿವ್ 7000 mAh ಬ್ಯಾಟ್ರಿ, ಸ್ಟ್ರಾಂಗ್ ಬಿಲ್ಡ್ ಕ್ವಾಲಿಟಿ ಇಷ್ಟೆಲ್ಲ ಈ ಫೋನಲ್ಲಿ ಸಿಗ್ತಾ ಇದೆ. 25,000 ರೂಪಾಯಿ ಪ್ರೈಸ್ ರೇಂಜ್ನಲ್ಲಿ ಬ್ಯಾಟ್ರಿ ಪ್ಲಸ್ ಡಿಸ್ಪ್ಲೇ, ಕ್ಲೀನ್ ಸಾಫ್ಟ್ವೇರ್ ಬೇಕು ಅಂದರೆ ಈ ಫೋನ್ ಡೆಫಿನೆಟ್ಲಿ ಕನ್ಸಿಡರ್ ಮಾಡ್ಬೋದು. ಫ್ರೆಂಡ್ಸ್, ನಿಮಗೆ ಈ ಮೋಟೋರೋಲಾ Edge 70 ಫ್ಯೂಷನ್ ಏನನ್ನಿಸ್ತು ಕಮೆಂಟ್ ಮಾಡಿ ಹೇಳಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ರವಿಕುಮಾರ್ ಸೈನಿಂಗ್ ಆಫ್. ಥ್ಯಾಂಕ್ ಯು, ಧನ್ಯವಾದಗಳು.